ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಭಾರ್ಗವಿ ಎಂಟ್ರಿ ಕೊಟ್ಟೆ ಬಿಟ್ಲ. ಹಾಗಿದ್ರೆ ಏನಾಯ್ತು, ಏನು ಕತೆ? ಕಾಳಿ ಭಾರ್ಗವಿನೇ ಅನ್ನೋ ವಿಷಯ ಅರ್ಜುನ್ಗೆ ಗೊತ್ತಾಗಿ ಹೋಗಿದೆ. ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ತನ್ನ ತಂದೆ ಸಮಾಧಿ ಬಳಿಗೆ ಬರ್ತಾಳೆ. ತನ್ನ ತಂದೆಯ ಮುಂದೆ ಮನಬಿಚ್ಚಿ ಮಾತಾಡ್ತಾಳೆ. ಜೊತೆಗೆ ನಿಮ್ಮ ಉದ್ದೇಶ ಗುರಿಯನ್ನು ನಾನು ಪೂರ್ಣ ಮಾಡ್ತೇನೆ. ಎಲ್ಲರೂ ಅಂದ್ಕೊಂಡಿದ್ದಾರೆ ನೀವು ಸಾಯೋದ್ರ ಜೊತೆಗೆ ಎಲ್ಲವೂ ಕೂಡ ಮುಚ್ಚಿ ಹೋಗಿದೆ ಅಂತ. ಬಟ್ ಯಾವುದೂ ಕೂಡ ಮುಚ್ಚಿ ಹೋಗಿಲ್ಲ. ಇನ್ನು ನಿಮ್ಮ ಮಗಳು ಭಾರ್ಗವಿ ಇದ್ದಾಳೆ. ಖಂಡಿತ ನಿಮ್ಮ ಗುರಿಯನ್ನ ಆಕೆ ಮುಟ್ತಾಳೆ ಅಂತ ಹೇಳಿ ರವೀಂದ್ರ ಭಟ್ಕಳ್ ಬಳಿ ಹೇಳ್ತಾರೆ. ನಂತರ ಗಂಗಾಗೆ ಇನ್ನೊಂದು ಹೆಜ್ಜೆ ಅಷ್ಟೇ ಇರೋದು. ಖಂಡಿತ ಹೆಜ್ಜೆ ಹಾಕ್ತಾ ಅವಳ ಹತ್ರಕ್ಕೆ ತಲುಪಿದ್ದೀನಿ. ಗಾಯತ್ರಿ ದೇವಿಯ ಬಗ್ಗೆ ಇನ್ನೂ ಕೂಡ ಸುಳಿವು ಸಿಕ್ಕಿಲ್ಲ ಅಪ್ಪ. ಕಾಳಿ ಅವತಾರವನ್ನ ತಾಳಿದ್ದೀನಿ. ಖಂಡಿತವಾಗ್ಲೂ ನೀನು ಇದಕ್ಕೆ ನನಗೆ ಒಪ್ಪಿಗೆ ಕೊಡ್ತೀಯಾ ಅಂದ್ಕೊಂಡಿದ್ದೀನಿ, ನೀನು ನನ್ನ ಜೊತೆ ಇರ್ತೀಯಾ ಅಂದ್ಕೊಂಡಿದ್ದೀನಿ ಅಂತ ಹೇಳಿ ಭಾರ್ಗವಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಅರ್ಜುನ್ ಅನ್ನಪೂರ್ಣನ ಕರ್ಕೊಂಡು ಅಲ್ಲಿಗೆ ಬರ್ತಾರೆ. ಅನ್ನಪೂರ್ಣವರು ತನ್ನ ಮಗಳನ್ನ ನೋಡಿದೆ ಕೋಪ ಮಾಡ್ಕೋತಾರೆ. ಇವಳನ್ನ ನೋಡೋದಕ್ಕೆ ಕರ್ಕೊಂಡು ಬಂದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ. ದಯವಿಟ್ಟು ಎಷ್ಟು ದಿನ ಅಂತ ಇದೇ ರೀತಿ ಮುನ್ಸ್ಕೊಂಡಿರ್ತಾರ? ನಿಮಗೋಸ್ಕರ ಆಕೆ ಒಂದು ತಿಂಗಳಾಯಿತು ಒಂದು ಫೈಲನ್ನು ಕೂಡ ಮುಟ್ಟಿಲ್ಲ, ಕೋರ್ಟ್ಗೆ ಕೂಡ ಹೋಗ್ತಿಲ್ಲ ಅಂದಾಗ ಅಮ್ಮಂಗೆ ಸಮಾಧಾನ ಆಗುತ್ತೆ. ಭಾರ್ಗವಿ ಹತ್ರ ಕ್ಷಮೆ ಕೇಳ್ತಾರೆ. ನೋಡು ಮಗಳ, ನಾನು ನಿನಗೆ ಖಡಕ್ಕಾಗಿ ಬೈದು ಕಳಿಸಿರ್ಬೋದು. ನಾನು ಆ ರೀತಿ ಬೈದೇ ಇದ್ದಿದ್ರೆ ಖಂಡಿತ ನೀನು ನಿನ್ನ ಗಂಡನ ಮನೆಗೆ ಹೋಗ್ತಾ ಇರಲಿಲ್ಲ. ಅದೇ ಕಾರಣಕ್ಕೆ ನಾನು ಆ ರೀತಿ ನಡ್ಕೊಂಡಿದ್ದು. ಜಗತ್ತು ಏನೇ ಹೇಳಿದ್ರು ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊತಿರ್ಲಿಲ್ಲ. ನೀನು ಕೋರ್ಟ್ಗೆ ಹೋಗು ಅಂತಾನೆ ಹೇಳ್ತಿದ್ದ. ಆದರೆ ನಿನ್ನ ಜೀವಕ್ಕೆ ಅಪಾಯ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿನ್ನ ನಿರ್ಧಾರ ತಗೊಂಡಿರೋದು ಮಗಳ. ದಯವಿಟ್ಟು ಇನ್ನೆಂದೂ ಕೂಡ ನೀನು ಕೋರ್ಟ್ಗೆ ಹೋಗೋದು ಮಾಡಬೇಡ. ನಿನ್ನ ಕುಟುಂಬ ಸಂಸಾರ ನೋಡ್ಕೊಂಡು ಇದ್ಬಿಡು ಅಂತ ಹೇಳ್ತಾರೆ. ಖಂಡಿತ ಈಗ ಅವರು ಅನಾಥಾಶ್ರಮಕ್ಕೆ ಹೋಗಿ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂದೆ ಅವರು ಅದೇ ಕೆಲಸ ಮಾಡ್ತಾರೆ ನೀವು ಹೇಳು ಅಂತ ಅರ್ಜುನ್ ಕೂಡ ಹೇಳ್ತಾರ. ನಂತರ ಆದ್ರೂ ಅಪ್ಪಂಗೆ ಎಂತ ಒಳ್ಳೆ ಹೆಸರಿತ್ತು, ಅಪ್ಪ ಎಷ್ಟೆಲ್ಲ ಹೆಲ್ಪ್ ಮಾಡಿದ್ರು, ಆದ್ರೂ ಅಪ್ಪನ ಹೆಸರಿಗೆ ಕಳಂಕ ಬಂದದ. ಏನ್ ಮಾಡುದು ಅಂತ ಭಾರ್ಗವಿ ಕೇಳಿದಾಗ ಏನಮ್ಮ ಮತ್ತೆ ಅದೇ ಮಾತಾಡ್ತಿದ್ಯಲ್ಲ ಭಾರ್ಗವಿ, ನೀನು ಇನ್ನೆಂದೂ ಕೂಡ ಕೋರ್ಟು ಕೇಸು ಅದು ಇದು ಅಂತ ಹೋಗ್ಬಾರ್ದು. ನನಗೆ ನೀನ್ ಚೆನ್ನಾಗಿರ್ಬೇಕು ಅಷ್ಟೇ. ಜೀವನ ಅಂತ ಬಂದಾಗ ಜೀವಕ್ಕೆ ನಾವು ಬೆಲೆ ಕೊಡ್ಬೇಕಾಗತ್ತ ಕೆಲವೊಮ್ಮೆ ಅಂತ ಹೇಳಿ ಮಾತನಾಡ್ತಾರೆ ಅನ್ನಪೂರ್ಣ ಅವರು. ಹೌದು ಅಮ್ಮ, ನಾನು ಕೂಡ ಜೀವ ಉಳಿಸೋ ಕೆಲಸನೇ ಮಾಡ್ತಾ ಇದ್ದೀನಿ. ಜೊತೆಗೆ ನಿನ್ನ ಮಾತನ್ನ ಕೂಡ ಮೀರ್ತಾ ಇಲ್ಲ. ಕಾಳಿ ಅವತಾರವನ್ನ ತಾಳಿದ ಮಕ್ಕಳ ಜೀವನ ಉಳಿಸೋ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿ ಇಲ್ಲಿ ಭಾರ್ಗವಿ ಮನಸ್ಸಲ್ಲಿ ಅನ್ಕೋತಾರ. ನಂತರ ಇಲ್ಲಿ ಅರ್ಜುನ್ ಖಂಡಿತ ನೀವು ಹೇಳಿದಾಗ ಖಂಡಿತ ಭಾರ್ಗವಿ ಕೋರ್ಟ್ ಕೆಲಸ ಮಾಡೋದಿಲ್ಲ, ಜಸ್ಟ್ ಅನಾಥಾಶ್ರಮದಲ್ಲಿ ಕೆಲಸ ಮಾಡ್ತಿದ್ದಾರೆ ಅಷ್ಟೇ. ಒಂದು ತಿಂಗಳಾಗಿದೆ ಅವರು ಫೈಲ್ಗಿಲ್ಲೆಲ್ಲ ಮುಟ್ಟಿ. ನೀವೇನೂ ಯೋಚನೆ ಮಾಡಬೇಡಿ, ನೀವು ಅಂದ್ಕೊಂಡಾಗೆ ಅವರು ಇರ್ತಾರೆ. ಜಸ್ಟ್ ಮಾತುಕಷ್ಟೇ ಆ ರೀತಿ ಹೇಳಿದ್ದಾರೆ. ಎಲ್ಲವೂ ಕೂಡ ಮುಂದೆ ಸರಿ ಹೋಗುತ್ತೆ ಅಂತ ಹೇಳಿ ಅರ್ಜುನ್ ಹೇಳಿದಾಗ ಅನ್ನಪೂರ್ಣವ್ರಿಗೆ ಸಮಾಧಾನ ಆಗುತ್ತೆ. ಇವತ್ತು ನಾನು ಹೇಳ್ತಿರೋ ಮಾತು ನಿನಗೆ ಘಾಸಿ ಮಾಡ್ಬೋದು ಮಗಳ, ಆದರೆ ಮುಂದೊಂದು ದಿನ ಗೊತ್ತಾಗತ್ತೆ ನಿಮ್ಮಮ್ಮ ಯಾಕೆ ಈ ಮಾತನ್ನು ನಿನಗೆ ಹೇಳಿದ್ಲು ಅಂತ ಹೇಳಿ ಅನ್ನಪೂರ್ಣವರು ನೀನು ಚೆನ್ನಾಗಿರಬೇಕು ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ನಂತರ ಅರ್ಜುನ್ ಮತ್ತು ಭಾರ್ಗವಿ ಮನೆಗೆ ಬರ್ತಾರೆ. ಮನೆಗೆ ಬರ್ತಿದ್ದಾಗೇನೆ ಇಲ್ಲಿ ಭಾರ್ಗವಿ ಅರ್ಜುನ್ ಬಳಿ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಅಪ್ಪ ಹೋದರು, ಅಮ್ಮ ಕೂಡ ಮಾತಾಡಿಸ್ತಿಲ್ಲ ಅನ್ನೋ ನೋವಿತ್ತು. ಆದರೆ ಇವತ್ತು ಅದು ಕೂಡ ದೂರ ಆಗೋಯ್ತು. ಅಮ್ಮ ನನ್ನ ಜೊತೆ ಮಾತಾಡಿದ್ರು, ಎಷ್ಟು ಸಮಾಧಾನ ಆಯಿತು ಅಂತ ಭಾರ್ಗವಿ ಹೇಳ್ತಾರೆ. ನಗ್ತಾರೆ. ಒಂದು ತಿಂಗಳಾಯಿತು ನಿಮ್ಮ ಮುಖದ ಮೇಲೆ ಈ ನಗು ನೋಡಿ ತುಂಬಾ ಖುಷಿ ಆಗುತ್ತೆ ಕಣ್ರಿ. ನೀವು ಆರಾಮಾಗಿ ಖುಷಿಯಾಗಿರಬೇಕು ಅಂತಾನೆ ಅತ್ತೆ ನಾನಲ್ಲಿ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಾರೆ. ಜೊತೆಗೆ ನೀವೇನು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ಲ, ನಾನು ಆ ಮನೆ ದತ್ತು ಮಗ, ನನ್ನ ಮನೆ ಅದು ಅಂತ ಹೇಳಿ ಅರ್ಜುನ್ ಹೇಳ್ತಾರೆ. ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಅಂತ ಹೇಳಿ ಭಾರ್ಗವಿ ಹೇಳಬೇಕಿದ್ರೆ, ಆದರೂ ನೀವು ಏನೋ ಮನಸ್ಸಲ್ಲಿ ಇಟ್ಕೊಂಡಿದ್ರ ಹೇಳಲಿಕ್ಕೆ ಆಗ್ತಿಲ್ಲ ಅನಿಸ್ತದೆ. ಏನದು ವಿಷಯ ಅಂದಾಗ ನನಗೆ ಕ್ಲಾರಿಟಿ ಸಿಕ್ಕಿದ ಮೇಲೆ ಖಂಡಿತವಾಗ್ಲೂ ಅದನ್ನು ನಿಮ್ಮ ಹತ್ರ ಹೇಳ್ಕೊತೀನಿ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ಖಂಡಿತ ನಿಮಗೆ ಯಾವಾಗ ಹೇಳಬೇಕು ಅನಿಸುತ್ತೋ ಆಗಲೇ ಹೇಳಿ ಅಂತ ಅರ್ಜುನ್ ಹೇಳ್ತಾರೆ. ಅಷ್ಟರಲ್ಲಿ ಅರ್ಜೆಂಟ್ ಅಂತ ಹೇಳಿ ಮೆಸೇಜ್ ಬರುತ್ತೆ. ಇಲ್ಲಿ ಭಾರ್ಗವಿ ಅರ್ಜೆಂಟಾಗಿ ನಾನು ಅನಾಥಾಶ್ರಮಕ್ಕೆ ಹೋಗಬೇಕಾಗಿದೆ, ಒಂದು ಮಗು ನನ್ನನ್ನು ನೋಡಬೇಕು ಅಂತಿದೆ, ನಾನು ಹೋಗಲೇಬೇಕು ಅಂತ ಹೇಳಿದಾಗ, ಅಯ್ಯೋ ಅಡುಗೆ ಮಾಡಬೇಕಿತ್ತಲ್ಲ ಇವತ್ತು ನೀವು ನಾನು ಸೇರಿ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ವಲ್ವ ಅಂತ ಅರ್ಜುನ್ ಹೇಳಿದಾಗ, ದಯವಿಟ್ಟು ಕ್ಷಮಿಸ್ಬಿಡಿ, ಬಂದುಬಿಡ್ತೀನಿ ಆದಷ್ಟು ಬೇಗ ಅಂದಾಗ, ಪರವಾಗಿಲ್ಲ ನಾನು ಮಾಡ್ತೀನಿ, ನೀವು ಹೋಗಿ ಬನ್ನಿ ಅಂತ ಭಾರ್ಗವಿನ ಅರ್ಜುನ್ ಕಳಿಸ್ಕೊಡ್ತೀನಿ. ನಂತರ ಈ ಕಡೆ ಸಾಕ್ಷಿ ಮತ್ತು ನಿರ್ಮಲಾ ಪಾಟೀಲ್ ಮಾತನಾಡ್ತಿರ್ತಾರೆ. ನಿರ್ಮಲಾ ಅವರು ಆ ಬೃಂದ ಎಂಥವಳು, ಜಸ್ಟ್ ಊಟದ ವಿಷಯನೇ ಎಷ್ಟು ದೊಡ್ಡದು ಮಾಡಿಬಿಟ್ಲು. ನಾನು ಚರಣ್ಗೆ ಅರ್ಜುನ್ಗೆ ಭೇದ ಭಾವ ಮಾಡ್ತೀನಿ ಅನ್ನೋ ರೀತಿ ಮಾತಾಡಿದ್ಲು. ನಾನು ಮೊದಲು ಚರಣ್ನ ಮಗ ಅಂತ ನೋಡ್ತಿರ್ಲಿಲ್ಲ, ಒಪ್ಕೋತೀನಿ. ಆದರೆ ಇವಾಗ ನಾನು ಅವನನ್ನು ಮಗ ಅಂತಲೇ ನೋಡ್ತಿದ್ದೀನಿ. ಆದರೂ ಕೂಡ ಬೃಂದ ಹೇಗೆಲ್ಲ ನಡ್ಕೋತದಾಳ ಅಂತ ನಿರ್ಮಲಾ ಅವರು ಹೇಳಿದಾಗ, ಅಯ್ಯೋ ಅಕ್ಕ, ಈಗ ಮಾವ ಅವಳನ್ನು ಮೂಲಿಕೊಂಬ್ ಮಾಡಿದಾರಲ್ವ, ಸಿಟ್ಟಿಗೆ ಆ ರೀತಿ ಎಲ್ಲ ಮಾತಾಡ್ತಿದ್ದಾಳಷ್ಟೆ ಅಂತ ಸಾಕ್ಷಿ ಅವರು ಹೇಳ್ತಾರೆ. ಆದರೂ ಕೂಡ ನನಗೆ ಯಾಕೋ ಏನೋ ಆಗ್ಬಿಡುತ್ತೆ ಅಂತ ಭಯ ಆಗ್ತದೆ. ಅಕ್ಕ
ತಂಗಿರಿಬ್ರು ಕೂಡ ಸೇರಿಕೊಂಡು ನಮ್ಮ ಮನೆ ನೆಮ್ಮದಿನೇ ಹಾಳು ಮಾಡ್ತಿದ್ದಾರೆ, ನೆಮ್ಮದಿನೇ ಇಲ್ದಾಗ ಆಗ್ಬಿಟ್ಟಿದೆ ಅಂತ ನಿರ್ಮಲ್ ಅವರು ಹೇಳಿದಾಗ ಶಕುಂತಲ ಅವರು ಬರ್ತಾರೆ. ಹೌದು, ಎಲ್ಲ ಮನೇಲೂ ಕೂಡ ಇದೇ ರೀತಿ ಆಗುತ್ತಲ್ವಾ, ನೆಮ್ಮದಿನೇ ಇರೋದಿಲ್ಲ ಅಂತ ಹೇಳಿದಾಗ, ಹೌದು ನೋಡೋಕಷ್ಟೇ ಪಾಟೀಲ್ ಫ್ಯಾಮಿಲಿ, ಮನೆ ಒಳಗಡೆ ಎಷ್ಟು ಸಮಸ್ಯೆಗಳಿದಾವೆ ಅಂತ ನಿರ್ಮಲ್ ಅವರು ಅತ್ತೆ ಹತ್ರ ಹೇಳ್ಕೊತಾರೆ. ಅದಕ್ಕೆ ಮನೆಯಲ್ಲಿ ಶುಭ ಕಾರ್ಯ ಆಗಬೇಕು, ಪೂಜೆ ಮಾಡಿಸೋಣ ಅಂತ ಶಕುಂತಲ್ ಅವರು ಹೇಳಿದಾಗ, ಸರಿ ಆಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋಣ ಅಂತ ನಿರ್ಮಲ್ ಅವರು ಹೇಳ್ತಾರೆ. ಬೃಂದಾಚರಣೆ ಕೂರ್ಸೋಣ ಅಂದಾಗ, ಬೇಡ ಭಾರ್ಗವಿ ಅರ್ಜುನ್ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ಈಗ ತಾನೇ ಬೃಂದ ನನಗೆ ಬೆಲೆ ಕೊಡ್ತಿಲ್ಲ, ಹಾಗೆ ಹೀಗೆ ತಾರತಮ್ಯ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ಭಾರ್ಗವಿ ಕೂತ್ಕೋಬಾರ್ದು, ನಂಗೆ ಭಾರ್ಗವಿ ಕಂಡ್ರೆ ಇಷ್ಟ ಇಲ್ಲ, ಅವ್ಳು ಯಾರು ಈ ಮನೆಗೆ, ಬೃಂದಾನೇ ಕೂತ್ಕೋಬೇಕು ಅಂತ ನಿರ್ಮಲ್ ಅವರು ಹೇಳ್ತಾರೆ. ಆದರೆ ಇಲ್ಲಿ ಶಕುಂತಲ್ ಅವರು, ನಾನು ಹೇಳ್ತಾ ಇದ್ದೀನಿ ಬೃಂದ ಕೂರುವುದಲ್ಲ, ಭಾರ್ಗವಿ ಮತ್ತು ಅರ್ಜುನ್ನೇ ಕೂರಬೇಕು ಅಂತಾರೆ. ನಿರ್ಮಲ್ ಅವ್ರಿಗೆ ಇದಿಷ್ಟ ಆಗೋದಿಲ್ಲ. ಇದನ್ನೇ ಜೆ ಪಿ ಪಾಟೀಲ್ ಹತ್ರ ಕೂಡ ಬಂದು ಹೇಳ್ತಾರೆ. ಆದರೆ ಜೆ ಪಿ ಭಾರ್ಗವಿನೇ ಕೂರ್ಲಿ ಬಿಡು, ತಪ್ಪೇನಿದೆ, ಶಕುಂತಲ ಹೇಳ್ತಿರೋದು ಕರೆಕ್ಟಾಗೇ ಇದೆ ಅಲ್ವಾ ಅಂತ ಜೆ ಪಿ ಹೇಳಿದಾಗ, ಏನು ಮಾತಾಡ್ತಿದ್ರ ಜೆ ಪಿ ನೀವು ಅಂತ ಹೇಳಿ ನಿರ್ಮಲ್ ಅವರು ಕೇಳ್ತಾರೆ. ಹೌದು ನಿರ್ಮಲ, ಆ ಭಾರ್ಗವಿ ಕೋರ್ಟ್ಗೆ ಹೋಗ್ತಿಲ್ಲ, ಅನಾಥಾಶ್ರಮ ಮನೆ ಅಂತ ಹೇಳಿ ಅವಳು ಹೋಗ್ತಾ ಬರ್ತಾ ಇದ್ರೆ, ಈ ರೀತಿ ನಾವು ಅವಳಿಗೆ ಜವಾಬ್ದಾರಿ ಕೊಟ್ಟರೆ ಖಂಡಿತವಾಗ್ಲೂ ಈ ಮನೆಗೆ ಹೇಗಿರಬೇಕೋ ಆಗಿರ್ತಾಳೆ. ಜೊತೆಗೆ ಅರ್ಜುನ್ಗೂ ಕೂಡ ನಾವು ಅವಳನ್ನ ಒಪ್ಕೊಂಡಿದ್ದೀವಿ ಅನ್ನೋ ಸಮಾಧಾನ ಆಗುತ್ತೆ, ಖುಷಿ ಆಗುತ್ತೆ. ಅದೇ ಕಾರಣಕ್ಕೆ ನಾನು ಈ ಮಾತನ್ನು ಹೇಳ್ತಿರೋದು. ಜೊತೆಗೆ ಅವಳ ಮೇಲೆ ನಾವು ಒಂದು ಕಣ್ಣು ಇಡಬೇಕಾಗತ್ತೆ ಅಂತ ಜೆ ಪಿ ಹೇಳ್ತಾರೆ. ನೀವೇ ಹೇಳೋದು ನೋಡಿದ್ರೆ ಸರಿ ಅನ್ನಿಸ್ತಿದೆ, ಬಟ್ ಅವಳಿಂದ ಏನಾದರೂ ನಮಗೆ ಸಮಸ್ಯೆ ಆಗತ್ತಾ ಅಂತ ನಿರ್ಮಲ್ ಅವರು ಮತ್ತು ಸಾಕ್ಷಿ ಅವರು ಕೇಳಿದಾಗ, ಆ ರೀತಿ ಏನಿಲ್ಲ, ಬಟ್ ಆದರೂ ಕೂಡ ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕಲ್ವಾ ಅಂತ ಜೆ ಪಿ ಹೇಳ್ತಾರೆ. ಮನಸ್ಸಲ್ಲಿ ಅನ್ಕೋತಾರೆ, ಭಾರ್ಗವಿಗೆ ಗಾಯತ್ರಿ ದೇವಿ ಬಗ್ಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಕೂಡ ಇರಬಹುದು, ಹಾಗಾದ ಮಾತ್ರಕ್ಕೆ ನಾನು ಅಸಡ್ಡೆ ಮಾಡೋಕ್ಕಾಗೋದಿಲ್ಲ ಅಂತ. ನಂತರ ಇಲ್ಲಿ ಜೆ ಪಿ ಹೋಗ್ತಿದ್ದಾಗನೇ ಇಲ್ಲಿ ನಿರ್ಮಲ್ ಅವರು, ನಮ್ಗೆ ಇಷ್ಟ ಅಲ್ಲ ಅಂದರೂ ಈಗ ಭಾರ್ಗವಿಗೆ ಕೊಡಬೇಕಾ, ಭಾರ್ಗವಿ ಕೊಟ್ಟೆ ಅಂತ ಬೃಂದ ಕೋಪ ಮಾಡಿಕೊಂಡ್ರೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾರೆ. ನಂತರ ಇಲ್ಲಿ ಅರ್ಜುನ್ ಅಡುಗೆ ಮಾಡ್ತಿರ್ತಾರೆ. ಶ್ರೀಮಂತ್ ಅವರು ಕೂಡ ಅಲ್ಲೇ ಇದ್ದಾರೆ. ನನ್ನ ಮಗಳಲ್ಲಿ ಅಂದಾಗ ಅವ್ರಿಗೆ ಅರ್ಜುನ್ ಕೆಲಸ ಇದೆ ಅಂತ ಹೋದರು ಅಂದಾಗ, ನನ್ನ ಮಗಳು ಇತ್ತೀಚೆಗೆ ಅನಾಥಾಶ್ರಮದಲ್ಲೂ ಹಾಗೆ ಹೋಗ್ತಾಳೆ, ಇಲ್ಲೂ ಹಾಗೆ ಹೋಗ್ತಾಳೆ, ಏನು ಕೆಲಸ ಇದೆಯೋ ಅಂದಾಗ ಅರ್ಜುನ್ಗೆ ಅಚ್ಚರಿ ಆಗುತ್ತೆ. ನಂತರ ಇಲ್ಲಿ ರುದ್ರ ಮತ್ತು ಶಕುಂತಲ ಮಾತನಾಡ್ಕೋತಿರ್ತಾರೆ. ಭಾರ್ಗವಿಗೆ ನಾಳೆ ಜವಾಬ್ದಾರಿಯಿಂದ ಪೂಜೆ ನಿರ್ವಹಿಸೋ ಜವಾಬ್ದಾರಿ ಕೊಟ್ಟಿದ್ದೀವಿ, ಅದನ್ನು ಅಚ್ಚುಕಟ್ಟಾಗಿ ಅವಳು ಮಾಡಬೇಕು ಅಂದಾಗ ನಾನು ಅವಳಿಗೆ ಹೆಲ್ಪ್ ಮಾಡ್ತೀನಿ. ಪಾಪ ಅವಳಿಗೆ ಅಷ್ಟಾಗಿ ಏನೂ ಕೂಡ ಗೊತ್ತಿರೋದಿಲ್ಲ, ಕೂಟು ಮನೆ ಅಂತ ಇದ್ದವಳು ಅಂತ ರುದ್ರ ಅವರು ಹೇಳ್ತಾರೆ. ಹೀಗೆ ಮಾತಾಡಬೇಕಿದ್ರೆ ಕಾಳಿ ಬಗ್ಗೆ ಟಿ ವಿಯಲ್ಲಿ ವಿಷಯಗಳು ಬರ್ತಿರುತ್ತೆ. ಮಕ್ಕಳನ್ನ ತೊಂದರೆ ಮಾಡಿದವರನ್ನು ಇಬ್ಬರನ್ನ ಅರೆಸ್ಟ್ ಮಾಡಲಾಗಿದೆ, ಕಾಳಿ ಹಿಂದೆ ಇದ್ಕೊಂಡೆ ಎಲ್ಲ ಒಳ್ಳೆ ಕೆಲಸನ ಮಾಡ್ತಿದ್ದಾರೆ ಅಂತ ಹೇಳಿದಾಗ, ಯಾರಿರ್ಬೋದು ಕಾಳಿ, ಇಂಥ ಕಾಳಿ ಭಾರ್ಗವಿ ಅಂತವ್ರು ಇರುವುದರಿಂದನೇ ಸಮಾಜಕ್ಕೆ ಇನ್ನಷ್ಟು ಒಳಿತಾಗ್ತಿರುವುದು ಅಂತ ಶಕುಂತಲ ರುದ್ರ ಅವರು ಮಾತನಾಡ್ಕೋತಾರೆ. ಈ ಕಡೆ ಶ್ರೀಮಂತ್ ಅವರು, ಈಗಂತೂ ಕಾಳಿದೆ ವಿಷಯ ಅಲ್ವಾ ಅಳಿಮಯ್ಯ, ನಮ್ಮ ಭಾರ್ಗವಿ ವಿಷಯ ಬರ್ತಿತ್ತಲ್ಲ, ಹಾಗೆ ಕಾಳಿ ವಿಷಯ ಕೂಡ ಬರ್ತದೆ ಅಂತ ಹೇಳಿದಾಗ, ಹೌದು ಕಾಳಿ ಭಾರ್ಗವಿ ಇಂಥವ್ರು ಜಸ್ಟ್ ಕಡಿಮೆ ಪರ್ಸೆಂಟ್ ಇರ್ತಾರೆ ಅಷ್ಟೇ ಅಂತ ಅರ್ಜುನ್ ಹೇಳ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಬರ್ತಾಳೆ. ಅಯ್ಯೋ ಲೇಟ್ ಆಗೋಯ್ತು, ಕೊಡಿ ನಾನು ಅಡುಗೆ ಮಾಡ್ತೀನಿ ಅಂತಂದರೆ, ಎಲ್ಗೆ ಹೋಗಿದ್ರೆ ಭಾರ್ಗವಿ ನೀವು ಅಂತ ಅರ್ಜುನ್ ಕೇಳಿದ್ದಕ್ಕೆ, ಅದು ಅರ್ಜುನ್ ಕೆಲಸ ಆಯಿತು ಅಂದಿದ್ದ ಅಲ್ವಾ, ಒಂದು ಮಗು ನನ್ನೇ ನೋಡಬೇಕು ಅಂತಿತ್ತು, ಅದಕ್ಕೋಸ್ಕರ ಹೋಗಿದ್ದೆ ಅಷ್ಟೇ ಅಂತ ಹೇಳ್ತಾರೆ. ಅರ್ಜುನ್ಗೆ ನಂಬೋಕ್ಕಾಗ್ತಿಲ್ಲ, ಅರ್ಜುನ್ಗೆ ಕಾಳಿನೇ ಭಾರ್ಗವಿ ಅಂತ ಹೇಳಿ ಅನ್ನಿಸ್ತದೆ. ಮರುದಿನ ಇಲ್ಲಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಭಾರ್ಗವಿ ಮತ್ತೆ ಕಾಳಿ ಅವತಾರವನ್ನು ತಾಳಬೇಕಾಗಿದೆ. ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಎಲ್ಲ ವ್ಯವಸ್ಥೆ ಮಾಡಿದಾಳೆ, ಬಟ್ ಕಾಳಿಯಾಗಿ ಅಲ್ಲಿಂದ ಹೊರಟು ಹೋಗಿದ್ದಾರೆ ಕಾಳಿ ಕೆಲಸ ಮಾಡೋದಕ್ಕೆ. ಈ ಕಡೆ ಇವತ್ತೇನಾದರೂ ಕಾಳಿ ಮುಂದೆ ಬಂದರೆ ಅವಳ ಕತೆ ಮುಗಿಸೋದೆ ಅಂತ ವಿಕ್ಕಿ ಕೂಡ ಅಂದ್ಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಸತ್ಯನಾರಾಯಣ ಸ್ವಾಮಿ ಪೂಜೆ ನಡೀತದೆ. ಪ್ರಸಾದ ತರಕ್ಕೆ ಹೋದಂಥ ಬೃಂದ ಪ್ರಸಾದನೂ ಇಲ್ಲ, ಭಾರ್ಗವಿನೂ ಇಲ್ಲ. ಏನೋ ಹೇಳಿದ್ರಿ ಭಾರ್ಗವಿ ನಿರ್ವಹಿಸ್ತಾಳೆ ಅಂತ, ನನಗೆ ಕೊಟ್ಟಿದ್ರೆ ನಾನು ಮಾಡ್ತಾ ಇರಲಿಲ್ವಾ ಅಂತ ಹೇಳಿ ಬೃಂದ ಹೇಳ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಭಾರ್ಗವಿ ಕಾಳಿ ಅವತಾರವನ್ನು ಕೂಡ ತಾಳಿ ಎಲ್ರಿಗೂ ಪಾಠ ಕಲಿಸಿ ಕರೆಕ್ಟ್ ಆದ ಸಮಯಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೂ ಕೂಡ ಬಂದು ತನ್ನ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಇದರ ನಡುವೆ ಗಂಗಾ ಯಾರು ಅನ್ನೋ ಸತ್ಯ ಕೂಡ ರಿವೀಲ್ ಆಗುತ್ತಾ, ಜೊತೆಗೆ ಗಾಯತ್ರಿ ದೇವಿಯ ಎಂಟ್ರಿ ಕೂಡ ಆಗತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ.